ಆಂಟಿ ದಿನ ಬ್ಲಾಗ್ಸ್ ಮಾಡ್ತೀರಲ್ಲ, ಇವತ್ತೇನು ಮಾಡಲ್ವಾ? ಮಾಡ್ತೀವಿ. ಸಮಥಿಂಗ್ ಸ್ಪೆಷಲ್. ಬಾ ಕುತ್ಕೋ, ಹೇಳ್ತೀನಿ ಏನಂತ. ಅಕ್ಕ, ಗೌರಿ ಬಂದ್ಲ ಊರಿಂದ? ಹೌದು, ಗೌರಿ ಫೋನ್ ಮಾಡು, ಬಂದಿದ್ದಾಳೇನೋ, ಏನಾದ್ರು ತಂದಿದ್ದಾಳ ನಮಗೋಸ್ಕರ, ನೋಡೋಣ. ಇದು ಮಾಡ್ತೀನಿ. ಹಲೋ ಗೌರಿ, ಎಲ್ಲಿದ್ಯಾ? ಮನೆಗೆ ಬರ್ತಿದ್ಯಾ? ಓಕೆ ಬಾ, ವೆಯ್ಟ್ ಮಾಡ್ತಾ ಇದ್ದೀವಿ. ಬರ್ತಾ ಇದ್ದಾಳಂತೆ ಅಕ್ಕ. ಸರಿ, ಬರ್ಲಿ ಬಿಡು. ಏನ್ ತಂದಿರ್ತಾಳ ನೋಡೋಣ. ಅವಳಿಗೆ ಇವತ್ತು ಸ್ಪೆಷಲ್ ಮಾಡೋದಿಕ್ಕೆ ಕೇಳೋಣ, ಏನ್ ಮಾಡ್ತಾಳೆ ಅಂತ. ಹೌದು, ಅದನ್ನೇ ಹೇಳ್ತಾ ಇದ್ಲು ಅವಳು. ಸರಿ ಡನ್, ಇವತ್ತೇನಾದ್ರೂ ಒಂದು ಮಾಡ್ಕೊಡ್ತೀನಿ ನಿಮಗೆ. ಹಾಯ್ ಗೌರಿ, ಹೇಗಿದ್ಯಾ? ಏನ್ ವಾಯ್ಸ್ ಹೋಗ್ಬಿಟ್ಟಿದೆ? ಅದು ರೀಸನ್ ಏನ್ ಗೊತ್ತಾ? ಗುಡ್ಡು ಎಲ್ಲೋಗಿದ್ವಿ? ದಾಂಡೇಲಿ ಹೋಗಿದ್ರಾ? ಏನ್ ತಂದಿದ್ಯಾ? ಮ್ಯಾಂಗೋ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಇವತ್ತೇನ್ ಮಾಡಕ್ ಹೋಗ್ತಿದ್ದೀರಾ? ಈಗ ಮ್ಯಾಂಗೋ ಸೀಸನ್ ಅಲ್ವಾ, ಅದಕ್ಕೆ ಮ್ಯಾಂಗೋ ಶೀಕರಣೆ ಮಾಡ್ತೀವಿ. ನಾವಿವತ್ತು ಮ್ಯಾಂಗೋ ಶೀಕರಣೆ ಮಾಡೋದನ್ನ ತೋರಿಸ್ತಾ ಇದೀವಿ. ಹೇಗ್ ಮಾಡೋದು ಅಂತ ನೋಡೋಣ. ಗೌರಿ, ಏನ್ ತಂದಿದ್ಯಾ? ಮ್ಯಾಂಗೋಸ್ ತಂದಿದ್ದೀವಿ. ಎಲ್ಲಿ? ತೋರ್ಸು ಬೇಗ. ಅಲ್ಲಿ ವಾಶ್ ಮಾಡಕ್ ಹಾಕಿದೀವಿ. ಸರಿ ಬಾ, ಮ್ಯಾಂಗೋನ 15 to 20 ಮಿನಿಟ್ಸ್ ನೀರಲ್ಲಿ ನೆನೆ ಹಾಕ್ಬೇಕು. ಯಾಕಂದ್ರೆ ಇವಾಗಿನ ಯಾವುದು ಪ್ಯೂರ್ ಆಗಿ ಸಿಗಲ್ಲ, ಎಲ್ಲ ಪೌಡರ್ ಹಾಕಿರ್ತಾರೆ. ಆದಷ್ಟು ನಮ್ಮ ಕಡೆಯಿಂದ ಎಷ್ಟು ತೆಗಿಯೋಕ್ಕಾಗುತ್ತೆ ಅಷ್ಟು ತೆಗಿಬೋದು. ಆ್ಯಂಡ್ ಮ್ಯಾಂಗೋ ಆ್ಯಸಿಡಿಟಿ ಇರುತ್ತೆ ಅಂತಾರೆ, ಅದಕ್ಕೆ ಸ್ವಲ್ಪ 15 to 20 ಮಿನಿಟ್ಸ್ ನೀರಲ್ಲಿ ನೆನೆಸಿರ್ಬೇಕು. ಆಕ್ಚುಲಿ ಏನಂದ್ರೆ ತುಂಬಾ ಬೆಸ್ಟ್, ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರೋದಂದ್ರೆ ಎರಡು ವೆರೈಟಿ. ಒಂದು ಬಾದಾಮಿ, ಇನ್ನೊಂದು ಸಿಂಧೂರ. ಅದರಲ್ಲಿ ಸಿಂಧೂರ ಶೀಕರಣೆಗೆ ಬೆಸ್ಟ್, ಯಾಕಂದ್ರೆ ಇದರಲ್ಲಿ ಜಾಸ್ತಿ ಪಲ್ಪ್ ಇರುತ್ತೆ, ಈ ನಾರ್ ತರ ಇರಲ್ಲ. ಇದು ಸಿಂಧೂರನ ಬಾದಾಮಿ? ಇದು ಸಿಂಧೂರ. ಇದು ಆಲ್ಮೋಸ್ಟ್ ಸ್ಮಾಲ್ ಸೈಜ್ ಬರುತ್ತೆ, ರೆಡ್, ಯೆಲ್ಲೋ, ಗ್ರೀನ್, ಈ 3 ಕಲರ್ ಇರುತ್ತೆ. ಅಂಡ್ ಇದು ಬಾದಾಮಿ ಯೆಲ್ಲೋ ಗ್ರೀನ್ ಕಾಣಿಸುತ್ತೆ. ಅಂಡ್ ಜಾಸ್ತಿ ಇದರಲ್ಲಂತೂ ತುಂಬಾ ಜಾಸ್ತಿ ಪಲ್ಪ್ ಇರುತ್ತೆ ಅಂಡ್ ಮೋಸ್ಟ್ ಸ್ವೀಟ್. ಇದು ತುಂಬಾ ಸ್ವೀಟ್ ಆಗಿರುತ್ತೆ ಸಿಂಧೂರ. ಇದು ಎರಡು ಮಿಕ್ಸ್ಚರ್ ಮಾಡಿದ್ರೆ ತುಂಬಾ ಟೇಸ್ಟ್, ಅದು ಹಾಗೆ ತಿನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇದು ಶೀಕರಣೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದರದ್ದೇನು ಎಲ್ಲ ಬೇರೆದೆಲ್ಲ ಯೆಲ್ಲೋಯಿಶ್ ಇರುತ್ತಲ್ಲ, ಅದೆಲ್ಲ ಜಾಸ್ತಿ ಪೌಡರ್ ಹಾಕಿರ್ತಾರೆ. ಆಮೇಲೆ ಚಿಕನ್ ಸಿಗುತ್ತಲ್ಲ, ಫುಲ್ ಯೆಲ್ಲೋಯಿಶ್ ಇರುತ್ತಲ್ಲ, ಜಾಸ್ತಿ ಪೌಡರ್ ಹಾಕಿ ಮಾಡಿರ್ತಾರೆ. ಅದು ಟೇಸ್ಟ್ ಇರಲ್ಲ, ಫುಲ್ ಸಪ್ಪೆ ಇರುತ್ತೆ. ಇನ್ನೊಂದೇನು ಗೊತ್ತಾ, ನೀವು ಇದು ತಗೋ, ಇದು ಮ್ಯಾಂಗೋ ನೀವು ಮಾರ್ಕೆಟ್ಗೆ ಹೋದಾಗ ಸೆಲೆಕ್ಟ್ ಮಾಡ್ಬೇಕಂದ್ರೆ ಇದು ಇರುತ್ತಲ್ಲ, ಇದು ಏನಿತ್ತು ತೊಟ್ಟು, ಇದನ್ನ ಸ್ಮೆಲ್ ಮಾಡಬೇಕು. ಇದು ಎಲೆ ಚಿಗುರು, ಮಾವಿನ ಎಲೆ ಚಿಗುರು, ಆ ಥರ ಸ್ಮೆಲ್ ಬರುತ್ತೆ. ಆ ಥರ ಇದ್ರೆ ಅದು ಸ್ವೀಟ್ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ಅದೇ ಫುಲ್ ಯೆಲ್ಲೋಯಿಶ್ ಇರೋದು, ಬೇರೆ ಬೇರೆ ಸೈಜ್ ಎಲ್ಲ ಮ್ಯಾಂಗೋ ನೋಡಿ, ಆ ಥರ ಸ್ಮೆಲ್ಲೂ ಇರಲ್ಲ, ಆ ಥರ ಪೌಡರ್ ಸ್ಮೆಲ್ ಇರುತ್ತೆ. ಅಂದರೆ ಎರಡು ಥರದ ಹಣ್ಣು 6 ತಂದಿದ್ದಾಳೆ. ಮಿಕ್ಸೆಡ್ ಫ್ರೂಟ್ ಇದು. 2 ಜಾತಿ ಹಣ್ಣಿಂದ ಇವಾಗ ಶೀಕರಣೆ ಮಾಡ್ತಾ ಇರೋದು. ಸ್ಟಾರ್ಟ್ ಮಾಡಿ. ಸ್ಪೂನ್ ಕೊಡಿ, ಚಾಕು ಕೊಡಿ, ಸಾಕು. ನಾವು ಚಪಾತಿ ಹಿಟ್ಟನ್ನ ರೆಡಿ ಮಾಡ್ಕೊಂಬೇಡ. ಬೌಲ್ ಬೇಕು ನಮಗೆ ಚಪಾತಿ ಹಿಟ್ಟು ಮಾಡೋದಕ್ಕೆ. ತಗೊಳ್ಳಿ, ನನಗೆ ಬೇರೆ ಕೊಡಿ. One eternity later. ಫಸ್ಟ್ಗೆ ಮಳೆ ಆಗಿ ಆಲಿಕಲ್ಲೆಲ್ಲ ಬಿತ್ತಲ್ಲ, ಅದಕ್ಕೆ ನಿನ್ನ ಗಂಡ ಯಾರಮ್ಮ? ದಿಲೀಪ್ ವಿಕಿ. ಗಂಡ ಎಂದೊಡನೆ ಕೆನ್ನೆ ಕೆಂಪುವೇಕಮ್ಮ. ಬಿಕಾಸ್ ಅಕ್ಕ ಬ್ಲಶ್ ಹಾಕೋ. ಅಕ್ಕ, ರೇಖಕ್ಕ 3 ವಿಡಿಯೋದಿಂದ ಹಾಡು ಹೇಳ್ತವ್ರೆ. ನಾವು ನೆಕ್ಸ್ಟ್ ಸಿಂಗರ್ ಮಾಡ್ತಾ ಇದೀವಿ. ಈ ಥರ ಎಲ್ಲ ಈಗ ಈ ಥರ ಸ್ಪೂನಲ್ಲಿ ಸ್ಕ್ರೇಪ್ ಮಾಡಿ ಹಿಂಗೆ ಇರ್ಲಿ ಪ್ರಿಯಾ. ನಮ್ಮ ಅತ್ತೆ ನಾನು ಹೊಸ ಕಾಲದ ಅಲ್ಲ ಹಳೆ ಕಾಲದ ಅತ್ತೆ ಅನ್ಕೊಂಡಿದ್ದೆ. ಇವರು ಫುಲ್ ಟ್ರೆಂಡ್ ಅಕ್ಕ, ನಮ್ಮ ಟ್ರೆಂಡಿಂಗ್ ಅತ್ತೆ ಇವರು. ಪ್ರಿಯಾ, ಚಪಾತಿ. ಆಂಟಿ ಆಯ್ತಾ? ಎಣ್ಣೆ ಬೇಕಾ? ಇನ್ನೊಂದು 2 ನಿಮಿಷ, ಯಾಕಂದರೆ ಎಲ್ಲರೂ ಬೆಲ್ಲ ನಾನು ಹಾಕ್ತಿದ್ದೀನಿ. ನಾನು ಇವಾಗ ಬಿಗ್ಲಸ್ಕೆಲ್ಲ ಆರ್ಡರ್ ಮಾಡಿದ್ದೀವಿ, ಅದು ಬರೋ ಅಷ್ಟರಲ್ಲಿ ಈಗ ಚಪಾತಿ ರೆಡಿ ಆಗ್ತದೆ. ಬೆಲ್ಲ ಬಂದಾಗಿದೆ ಬಿಗ್ ಬಾಸ್ಕೆಟಿಂದ. ಈಗ ಎಷ್ಟು
ಯಾವ ಥರ ಸ್ವೀಟ್ ಬೇಕು ಆ ಥರ ನೋಡಿಕೊಂಡು ಎಲ್ಲ ಸೇರಿಸ್ಕೊಂಡು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ನಂದು ಪ್ರಿಯನ್ ಕೆಲಸ ಮುಗೀತು. ಚಪಾತಿ ರೆಡಿ. ನಿನ್ ಶಿಖರಣೆಗೆ ನಮ್ ಚಪಾತಿ ಸೂಪರ್ ರೆಡಿ. ಓಕೆ ಡನ್. ಓಕೆ ಇದನ್ನ ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ಳೋಣ. ರೆಡಿ ಆಯ್ತು ನೋಡಿ. ಥ್ಯಾಂಕ್ ಯು. ಇವತ್ತು ನಮ್ ಗೌರಿ ಸ್ಪೆಷಲ್ ಆಗಿ ಶಿಖರಣೆ ಮತ್ತೆ ಚಪಾತಿ ರೆಡಿ ಮಾಡಿಸಿದ್ದಾರೆ. ಟೇಸ್ಟ್ ಹೇಗಿದೆ ಅಂತ ನೋಡ್ಬಿಟ್ಟು ಹೇಳೋಣ. ಬಾ ಪ್ರಿಯಾ. ಅಕ್ಕ ನಾನು ತಿಂದ್ಬಿಟ್ಟು ಹೇಳ್ತೀನಿ, ನೀವು ನೋಡ್ಬಿಟ್ಟು ಹೇಳಕ್ಕ. ಆಯ್ತು. ವಾವ್, ಸ್ವೀಟ್ ಎಲ್ಲ ಸಖತ್ತಾಗಿದೆ. ಹೇಳು. ಮಾಸ್ಟರ್ ಶೆಫ್ ಅಥವಾ ಫೀಲ್ ಆಗ್ತಾ ಇದೆ. ಏನೋ ಜಡ್ಜಸ್ ಇವರು. ಎಸ್ ವಿ ಆರ್. ತುಂಬಾ ಚೆನ್ನಾಗಿದೆ, ಸ್ವೀಟ್ ಎಲ್ಲ ಕರೆಕ್ಟ್ ಆಗಿದೆ, ಕರೆಕ್ಟ್ ಆಗಿದೆ. ಚೆನ್ನಾಗಿದೆ ನೋಡಿ. ಸೂಪರ್. ಆ ಏಲಕ್ಕಿ ಟೇಸ್ಟು, ಬೆಲ್ಲದ ಟೇಸ್ಟು ಎಲ್ಲ ಸ್ವೀಟ್ ಆಗಿ ಸಖತ್ತಾಗಿದೆ. ಥ್ಯಾಂಕ್ಸ್ ಗೌರಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಎಲ್ಲರೂ ನಿಮ್ಮ ಮನೇಲಿ ಇದನ್ನ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಈ ಥರದೊಂದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. Hey, I've seen this one. ಫ್ರೆಂಡ್ಸ್ಗೆ ಇಲ್ಲ ನಿಮ್ಮ ರಿಲೇಟಿವ್ಸ್ಗೆ ಹೇ ಈ ಥರ ಒಂದು ಚಾನಲ್ ಇದೆ ನೋಡು ಚೆನ್ನಾಗಿದೆ ಅಂತ ಹೇಳಿದ್ರೇನೆ ಸಾಕು. ನೆಕ್ಸ್ಟ್ ವ್ಲಾಗ್. ಬಾಯ್.